ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಕಿರು ನಾಟಕ ಮನೆ ಮನೆ ಕಥೆ. ರಚನೆ ಮತ್ತು ನಿರ್ಮಾಣ ಮಮತಾ ಶಾಸ್ತ್ರಿ. ಕೇಳಿ ಕಿರು ನಾಟಕ ಮನೆ ಮನೆ ಕಥೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಓಹೋ ಕಮಲಮ್ಮ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ತುಂಬಾ ಅಪರೂಪ ಆಗ್ಬಿಟ್ರಿ. ಹೌದು ಸುಶೀಲಮ್ಮ, ನಿಮ್ಗಂತೂ ನಮಗೆ ಫೋನ್ ಮಾಡಲಿಕ್ಕೆ ಪುರ್ಸೊತ್ತೇ ಇಲ್ಲ ಅನ್ಸುತ್ತೆ. ಅದಕ್ಕೆ ನಾನೇ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣ್ರಿ. ಯಾಕ್ರಿ ಈ ಆರೋಪ? ಸುಮ್ಮನೆ ಹೇಳ್ದೆ ಕಣ್ರಿ. ಅದು ಸರಿ, ನಿಮ್ಮನ್ನು ನೋಡಿದ್ರೆ ಏನೋ ತುಂಬ ಖುಷಿಯಲ್ಲಿರುವ ಹಾಗೆ ಕಾಣ್ತದೆ ಇವತ್ತು, ಹೌದಲ್ವಾ? ಹೌದು ಹೌದು ಕಮಲಮ್ಮ. ಹಲೋ ಹಲೋ ಕಮಲಮ್ಮ, ಎಲ್ಲಿದ್ದೀರಿ? ನಾನು ವಿಮಲಮ್ಮ ಪೇಟೆಗೆ ಹೋದವರು. ಹಾಗೆ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ನಿಮ್ಮ ಮನೆಗೆ ಬಂದರೆ ಮನೆಗೆ ಬೀಗ ಹಾಕೊಂಡಿದ್ದ ಹಾಗೆ ಕಾಣ್ತದೆ. ಎಲ್ಲಿದ್ದೀರಾ? ಅಯ್ಯೋ ಸೀತಮ್ಮ, ನೀವು ನಮ್ಮ ಮನೆಗೆ ಬಂದಿದ್ದೀರಾ? ನಾನು ಈಗ ತಾನೇ ಸುಶೀಲಮ್ಮನ ಮನೆಗೆ ಬಂದೆ ಕಣ್ರಿ. ಅವ್ರಿಗೆ ಇಲ್ಲೇ ಬರ್ಲಿಕ್ಕೆ ಹೇಳಿ ಕಮಲಮ್ಮ. ಸುಶೀಲಮ್ಮ ಹೇಳ್ತಾ ಇದ್ದಾರೆ, ವಿಮಲಮ್ಮ ನೀವು ಇಲ್ಲಿಗೆ ಬನ್ನಿ, ಒಟ್ಟಿಗೆ ಸೇರಿದೆ ತುಂಬ ದಿನ ಆಯಿತು, ಕೂತ್ಕೊಂಡು ಮಾತಾಡೋಣ. ಕೇಳ್ತಾ ಸೀತಮ್ಮ, ಬರ್ತೀರಾ? ಹಾಂ, ಬರುವಾಗ ಜಯಮ್ಮ ಗಂಗಮ್ಮನ್ನು ಕರ್ಕೊಂಡು ಬನ್ನಿ, ಆಯಿತಾ? ಹಾಂ ಆಯಿತು ಕಮಲಮ್ಮ, ಬರುವಾಗ ಕರ್ಕೊಂಡು ಬರ್ತೇವೆ, ಆಗದಾ? ಓ ನಮಸ್ಕಾರ ಜಯಮ್ಮ. ನಾನು ಮತ್ತು ಸೀತಮ್ಮ ನಿಮ್ಮ ಮನೆ ಕಡೆಯಿಂದಲೇ ಸುಶೀಲಮ್ಮನ ಮನೆ ಕಡೆ ಹೋಗ್ತಾ ಇದ್ದೀವಿ ಕಣ್ರಿ. ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದಾರೆ ಸುಶೀಲಮ್ಮ. ರೆಡಿ ಆಗಿರಿ, ಒಟ್ಟಿಗೆ ಸೇರ್ಕೊಂಡು ಹೋಗೋಣ ಅವ್ರ ಮನೆಗೆ. ಆಗ್ಲಿ ವಿಮಲಮ್ಮ. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಎಲ್ರೂ ಒಳಗೆ ಬನ್ನಿ, ಕೂತ್ಕೊಳ್ಳಿ. ವಾವ್, ನಾವೆಲ್ಲ ಒಟ್ಟಿಗೆ ಸೇರಿದೆ ಒಂದು ಆಶ್ಚರ್ಯ ಆಯ್ತಲ್ವಾ ಇವತ್ತು? ನಾವೆಲ್ಲ ಗೆಳತಿಯರು ಸೇರು ಎಷ್ಟು ಸಮಯ ಆಗಿತ್ತಲ್ಲ, ಒಳ್ಳೇದಾಯ್ತು ಈ ದಿನ ಸೇರಿದ್ದು. ಹೌದು ಕಣ್ರಿ, ಈಗ ಇದೇ ಒಂದು ಹರಟೆ ಕಟ್ಟೆ ಆದಾಗೆ ಆಗಿದೆ ಅಲ್ವಾ? ಹೌದು. ನೀವೆಲ್ಲ ಮಾತಾಡ್ತಾ ಇರಿ, ನಾನು ಎಲ್ರಿಗೂ ಒಂಚೂರು ಕಾಫಿ ಮಾಡ್ಕೊಂಡು ಬರ್ತೇನೆ, ಆಯ್ತಾ? ಹಾಂ ಸುಶೀಲಮ್ಮ, ನೀವೇನು ತಿಳ್ಕೊಳ್ಳಲ್ಲ ಅಂದರೆ ನನಗೆ ಸ್ವಲ್ಪ ಟೀ ಮಾಡ್ಕೊಂಡು ಬರ್ತೀರಾ? ನಾನು ಕಾಫಿ ಕುಡಿಯೋದಿಲ್ಲ. ಅದಕ್ಕೆ ಏನು ಕಮಲಮ್ಮ, ಒಂದು ಟೀ ಮಾಡ್ಲಿಕ್ಕೆ ಏನು ಕಷ್ಟ? ಹೇಗೂ ನನಗೂ ತುಂಬ ಶೀತ ಆಗಿದೆ. ಶುಂಠಿ ಹಾಕಿ ಏಲಕ್ಕಿ ಹಾಕಿ ಜಜ್ಜಿಬಿಟ್ಟು ಒಂದು ಟೀ ಮಾಡಿ ಕೊಡ್ತೀನಿ, ಆಯ್ತಾ? ಇದೇನು ಕಾಫಿ ಮಸಾಲೆ ಟೀ ಅಂತೆಲ್ಲ ಹೇಳಿ ಸ್ವೀಟ್ ಕೂಡ ತರ್ತಾ ಇದ್ದೀರಲ್ಲ? ಸ್ವೀಟ್ ಕೂಡ ತರ್ತಾ ಇದ್ದೀರಿ ಅಂದರೆ ಏನೋ ಸಿಹಿ ಸುದ್ದಿ ಇದೆ ಅಂತಾಯಿತು. ಏನು ಸುಶೀಲಮ್ಮ, ನಿಮ್ಮ ಮಗಳು ಸ್ಮಿತಾ ಮದುವೆ ಗೊತ್ತಾಯ್ತಾ? ಹುಡುಗ ಏನ್ ಮಾಡ್ತಾ ಇದ್ದಾನೆ? ಎಲ್ಲಿದ್ದಾನೆ? ಏನ್ ಓದಿದ್ದಾನೆ? ಅಯ್ಯಯ್ಯೋ, ಅಷ್ಟೆಲ್ಲ ಪ್ರಶ್ನೆ ಕೇಳಬೇಡಿ ಈಗಲೇ. ಸ್ಮಿತಾ ಮದುವೆ ಆಗ್ತೀನಿ, ನೀವು ಹುಡುಗನ ನೋಡಿ ಅಂತ ಹೇಳಿದಾಳೆ ಅಷ್ಟೇ. ಅವಳು ಪರ್ಮಿಷನ್ ಕೊಟ್ಟದ್ದೇ ಒಂದು ದೊಡ್ಡ ಸಂತೋಷದ ವಿಷಯ ಆಗ್ಬಿಟ್ಟಿದೆ. ಅದಕ್ಕೆ ಈ ಸ್ವೀಟು. ಹೌದು ಸುಶೀಲಮ್ಮ, ಈಗಿನ ಕಾಲದ ಮಕ್ಕಳು ಮದುವೆ ಆಗ್ತೀವಿ ಅಂತ ಒಪ್ಪಿಗೆ ಕೊಡೋದೇ ಒಂದು ದೊಡ್ಡ ವಿಷಯ ಈಗ.
ನಮ್ಮ ಕಾಲದಲ್ಲಿ ಎಂಗೇಜ್ಮೆಂಟ್ ಆದ ಲೆಕ್ಕ ಆಯ್ತು ಅಲ್ವಾ? ಆ ಕಾಲದಲ್ಲಿ ಹೀಗೆಲ್ಲ ಎಲ್ಲಿತ್ತು ಹೇಳಿ? ಅಪ್ಪ ಅಮ್ಮ ನೋಡಿದ ಹುಡುಗರನ್ನ ಒಪ್ಕೊಳ್ಬೇಕಿತ್ತು ನಾವು ಆವಾಗ. ನಮಗೆ ಇಷ್ಟ ಇದೆಯೋ ಇಲ್ವೋ ಯಾರು ನಮ್ಮನ್ನು ಕೇಳ್ತಾನೆ ಇರಲಿಲ್ಲ ಅದನ್ನು. ಅಲ್ಲ ಜಯಕ್ಕ, ನಿಮಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳದೆ ಮದುವೆ ಮಾಡಿದ್ದಕ್ಕೆ ಮದುವೆ ಆಗಿ 30 ವರ್ಷ ಆದರೂ ಏನೂ ಸಿಡಿಮಿಡಿ ಇಲ್ಲದೆ ಇಷ್ಟು ಚೆನ್ನಾಗಿ ಸಂಸಾರ ಮಾಡ್ತಿದ್ದೀರಲ್ಲ ಅಕ್ಕ, ಮತ್ತಿನ್ನೇನು ಬೇಕು ನಿಮಗೆ? ಅದು ಸರಿ, ನಿಮ್ಮ ಮಗ ವಿವೇಕನಿಗೆ ಹುಡುಗಿ ನೋಡೋ ವಿಷಯ ಎಲ್ಲಿವರೆಗೆ ಬಂತು ವಿಮಲಮ್ಮ? ಅದೇನು ಅಂತ ಹೇಳಲಿ ಸೀತಮ್ಮ, ಅವನಿಗೆ 26 ವರ್ಷ ಆಗಿತ್ತಲ್ವಾ, ಆಗ್ಲಿಂದನೇ ಹುಡುಗಿ ನೋಡಕ್ಕೆ ಶುರು ಮಾಡಿದ್ದೀವಿ. 2 ವರ್ಷ ಕಳೀತು ನೋಡಿ, ಇನ್ನೂ ಸರಿ ಹೊಂದಿಲ್ಲ ಕಣ್ರಿ. ಯಾಕೆ ವಿಮಲಮ್ಮ ಬೇಜಾರು ಮಾಡ್ಕೊಳ್ತೀರಾ? ಸಮಯ ಬಂದಾಗ ಎಲ್ಲ ಆಗತ್ತೆ. ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಏನು ಹೇಳ್ತಾರಮ್ಮ ಹುಡುಗಿ ಕಡೆಯವರು? ಅಲ್ಲ ಕಣ್ರಿ, ಈಗಿನ ಕಾಲದಲ್ಲಿ ಗಂಡ್ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಹೆಣ್ಮಕ್ಕಳು ಕಡಿಮೆ ಅಂತೆಲ್ಲ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ಹಾಗೇನೂ ಇಲ್ಲ ಅನಿಸುತ್ತೆ ಕಣ್ರಿ ಜಯಮ್ಮ. ಈಗಿನ ಕಾಲದಲ್ಲಿ ಹುಡುಗಿಯರು ಚೆನ್ನಾಗಿ ಓದಿರ್ತಾರೆ, ಒಳ್ಳೆಯ ಕೆಲಸದಲ್ಲೂ ಇರ್ತಾರೆ, ಕೈ ತುಂಬ ಸಂಪಾದನೆಯನ್ನು ಮಾಡ್ತಾ ಇರ್ತಾರಲ್ವಾ? ಒಂದು ಲೆಕ್ಕದಲ್ಲಿ ನೋಡಿದರೆ ಅದೇ ತೊಂದರೆ ಆಗಿರೋದು ಅನಿಸುತ್ತೆ. ಅವರಿಗೂ ಕೈ ತುಂಬ ಹಣ ಇರುವಾಗ ಅದಕ್ಕೆ ಸರಿಯಾದ ಕನಸುಗಳಿರುತ್ತೆ ಅಲ್ವಾ? ಆ ಕನಸುಗಳೆಲ್ಲ ನನಸಾಗೋವರೆಗೂ ಮದುವೆನೇ ಬೇಡ ಅನ್ನೋತಾರೆ ಅನಿಸುತ್ತೆ. ಅವರಿಗೆ ಅವ್ರದ್ದೇ ಆದ ಕನಸುಗಳಿರುತ್ತೆ ಅನ್ನೋದನ್ನು ಸರಿ, ಆದರೆ ನಮ್ಮ ವಿಮಲಮ್ಮನ ಮಗನಿಗೆ ಏನು ಕಡಿಮೆ ಆಗಿದೆ ಹೇಳಿ? BE ಮುಗಿಸಿ MBA ಮಾಡಿದ್ದಾನೆ, ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ, ಸಂಪ್ರದಾಯಸ್ಥರ ಮನೆ, ಯಾವ ದುರಭ್ಯಾಸನೂ ಕೂಡ ಇಲ್ಲ, ಇನ್ನೇನು ಕೊರತೆ? ಕೊರತೆ ಹುಡುಕುವವರಿಗೆ ಏನು ಸಿಕ್ಕಲ್ಲ ಹೇಳಿ? ಈಗಿನ ಕಾಲದ ಹುಡುಗಿಯರಿಗೆ ತುಂಬ ಕಂಡೀಷನ್ಸ್ ಇರುತ್ತಪ್ಪ. ಸರಿಯಾಗಿ ಹೇಳಿದ್ರಿ ನೋಡಿ. ಹುಡುಗ ಬೆಂಗಳೂರಲ್ಲೇ ಇರಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇರಬಾರ್ದು, ಊರಲ್ಲಿ ತೋಟ ಬೇರೆ ಇರಬೇಕು, ಅಷ್ಟೇ ಅಲ್ಲ ಕಣ್ರಿ, ರಾಹು ಕೇತು ಇರಬಾರ್ದು ಅಂತೆಲ್ಲ ಹೇಳ್ತಾರೆ. ಏನು ರಾಹು ಕೇತುನಾ? ರಾಹುಕೇತು ಅಂದರೆ ಗೊತ್ತಿಲ್ವೇನ್ರಿ ನಿಮಗೆ? ಹುಡುಗನ ಅಪ್ಪ ಅಮ್ಮ ಕಣ್ರಿ ಅದು. ಅಲ್ಲ, ಬೆಂಗಳೂರಲ್ಲಿ ಕೆಲಸದಲ್ಲಿ ಇರಬೇಕು ಹುಡುಗ ಅಂತ ಹೇಳಿದ್ಮೇಲೆ ಅವನಿಗೆ ಊರಲ್ಲಿ ತೋಟ ಬಂತ ಯಾಕೆ? ಇನ್ಯಾಕೆ, ತೋಟ ಇದ್ದರೆ ಸೋಕಾಳ್ ರಾಹುಕೇತು ತೋಟ ನೋಡಿಕೊಂಡು ಊರಲ್ಲೇ ಇರ್ತಾರೆ ಅಲ್ವಾ, ಅದಕ್ಕೆ. ಈಗಿನವರ ಟ್ರೆಂಡ್ ಒಂದು ಅರ್ಥ ಆಗ್ತಾ ಇಲ್ಲ ಬಿಡಿ. ಅದೇನು ಹೇಳ್ತೀರಾ, ನಮ್ಮ ನೆಂಟರು ಮಗಳು ಹೀಗೆಲ್ಲ ಕಂಡೀಷನ್ಸ್ ಹಾಕಿ ಹಾಕಿ ಹುಡುಗ ಸಿಕ್ಕಿಲ್ಲ ಅಂತ ಮನೆಯವರೆಲ್ಲ ತಲೆ ಕೆಡಿಸ್ಕೊಂಡ್ರಿ. ಮತ್ತೆ ಅವಳಿಗೆ ಬೇಕಾದ ಹುಡುಗ ಸಿಕ್ಕಿದ್ನಾ ಹೇಗೆ? ಕೊನೆಗೂ ಸಿಕ್ಕಿದ. ಮದುವೆನೂ ಧೂಮ್ ಧಾಮ್ ಆಗಿ ನಡೀತು. 2 ವರ್ಷಕ್ಕೆ ಮಗು ಆಯಿತು. ಓ, ಎಲ್ಲ ಒಳ್ಳೇದೇ ಆಯ್ತಲ್ಲ ಬಿಡಿ. ಒಳ್ಳೆದೇನು ಬಿಡ್ರಿ, ಆ ಮಗುನ ನೋಡಿಕೊಳ್ಳುವುದಕ್ಕೆ ಜನ ಸಿಕ್ಕಿಲ್ಲ ಅಂತ ಊರಿಂದ ಅತ್ತೆ ಮಾವನ್ನ ಕರೆಸಿಕೊಂಡದ್ದೂ ಆಯಿತು. ಮತ್ತೆ ಆ ತೋಟದ ಗತಿ ಏನು? ಗತಿ ಏನು ಬಂತು, ನೋಡಿಕೊಳ್ಳೋರಿಲ್ಲ ಅಂತ ಸಿಕ್ಕಿದ ರೇಟಿಗೆ ಕೊಟ್ಟದ್ದೇ ಬಂತು. ಏನೋ ಮಾರ್ಬಿಟ್ರ ತೋಟನ್ನ? ಆಗ್ಲಿ, ಪರವಾಗಿಲ್ಲ ಬಿಡಿ. ಮಕ್ಕಳಿಗೆ ಸಪೋರ್ಟಿವ್ ಆಗಿ ಅಪ್ಪ ಅಮ್ಮ ಇರೋದ್ರಲ್ಲಿ ತಪ್ಪೇನಿಲ್ಲ. ಅದು ಸರಿ, ನಮಗೆ ತಾನೇ ಬೇರೆ ಯಾರಿದ್ದಾರೆ ಹೇಳಿ? ಅವರ ಕಷ್ಟಕ್ಕೆ ನಾವು, ನಮ್ಮ ಕಷ್ಟಕ್ಕೆ ಅವರು, ಇಷ್ಟೇ ತಾನೇ ನಮ್ಮ ಪ್ರಪಂಚ. ಅದಂತೂ ನಿಜ ನೋಡಿ. ಇಷ್ಟೇ ಆಗಿದ್ರೆ ತೊಂದರೆ ಇರಲಿಲ್ಲ. ಮತ್ತೇನಾಯ್ತು ಸೀತಮ್ಮ? ಮಗುವಿಗೆ 3 ವರ್ಷ ಆಗುವವರೆಗೋ ಹೇಗೋ ಮುಸುಕಿನೊಳಗಿನ ಗುದ್ದು ಎನ್ನೋ ಹಾಗೆ ಕಳೆಯಿತು. ಮುಸುಕಿನೊಳಗಿನ ಗುದ್ದುನ? ಮುಸುಕಿನೊಳಗಿನ ಗುದ್ದು ಅಂದ್ರೆ ಅನ್ನೋದಕ್ಕೂ ಆಗಲ್ಲ, ಅನುಭವಿಸೋದಕ್ಕೂ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಕಣ್ರಿ. ಸುಲಭದಲ್ಲಿ ಆಯಾಗಳು ಸಿಕ್ಕಿದ್ರು ಅನ್ನಿ. ಹೌದು, ಮಗು ಸ್ಕೂಲಿಗೆ ಹೋಗೋದಕ್ಕೆ ಶುರು ಮಾಡಿದ ಮೇಲೆ ಆಯಗಳ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಗೆ ತೋರಿಸಿದ್ರು ಅಂದರೆ, ನದಿ ದಾಟಿದ ಮೇಲೆ ಅಂಬಿಗನಿಗೆ ಏನು ಕೆಲಸ ಅನ್ನೋ ಹಾಗೆ ಆಯ್ತು ಅಲ್ವಾ? ಹ್ಞೂ, ಮತ್ತೆ ಹಾಗೆ ಆಗಿರುತ್ತೆ. ಸಂಸಾರ ದೊಡ್ಡದಾಯಿತು, ಮನೆ ಸಣ್ಣದಾಯಿತು ಅಂತ ನೆಪ ಹೇಳಿ ತೋಟ ಮಾರಿದ ದುಡ್ಡನ್ನು ತಗೊಂಡು ಹೊಸ ಫ್ಲ್ಯಾಟ್ ತಗೊಂಡಿದ್ದೂ ಆಯಿತು. ಆಗ್ಲಿ, ಹೊಸ ಮನೆಗೆ ಹೋದ್ಮೇಲೆ ಆದರೂ ಎಲ್ಲ ಸರಿಯಾಗಿರ್ಬೋದಲ್ವಾ? ಸರಿಯಾಗೋದಾ? ಅಲ್ಲಿಂದಲೇ ಶುರುವಾಯಿತು ನೋಡಿ ಅವರ ದುರ್ದೆಸೆ. ಅಂದ್ರೆ ಏನಾಯ್ತು? ಇನ್ನೇನಾಗುತ್ತೆ, ಎಷ್ಟೋ ಮನೆಗಳಲ್ಲಿ ನಡೀತಾ ಇದೆಯಲ್ಲ ಹಾಗೆ. ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ರಾ ಹೇಗೆ? ಸರಿಯಾಗಿ ಹೇಳಿದ್ರಿ. ಹೌದು, ಅವರು ವೃದ್ಧಾಶ್ರಮದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಇವರೇ. ಇದರಲ್ಲಿ ತಪ್ಪು ಯಾರ್ದು ಅಂತ ಅಂತೀರಾ? ಸಾಮಾನ್ಯವಾಗಿ ಹೇಳೋ ಹಾಗೆ ಸೊಸೆ ಮಾತು ಕೇಳಿ ಮಗ ಹಾಳಾದ ಅಂತ ಹೇಳ್ತಾರೆ.
ಆದರೆ ಅವಂಗೆ ಸ್ವಂತ ಬುದ್ಧಿ ಇಲ್ವಾ? ಅವನ ಬುದ್ಧಿ ಎಲ್ಲ ಹೋಗಿತ್ತು? ಸೊಸೆನೇ ತಮ್ಮ ಮಗನ್ನ ತಲೆ ಕೆಡಿಸ್ತಾಳೆ ಅಂತ ಆ ಹಿರಿಯ ಜೀವಗಳು ಯೋಚಿಸ್ತಾರೆ. ಯಾಕೆ ಹೇಳಿ? ಕುರುಡು ಪ್ರೀತಿ. ಅಲ್ಲ, ಎಷ್ಟು ಹೆಣ್ಮಕ್ಳು ತಮ್ಮ ಸಂಸಾರವನ್ನ ಸರಿಪಡಿಸಿದ ನಿದರ್ಶನಗಳಿಲ್ಲ? ಮಗಳು ಮಾಡಿದ್ರೆ ಸರಿ, ಸೊಸೆ ಮಾಡಿದ್ರೆ ತಪ್ಪು ಅನ್ನೋ ಮನೋಭಾವ ಬದಲಾಗಬೇಕು ನಮ್ಮಲ್ಲಿ, ಅಲ್ವಾ? ಅದೇನೋ ನಿಜ ಜಯಮ್ಮ. ಆದರೆ ಈಗಿನ ಕಾನೂನು ಹೆಣ್ಣಿನ ಪರ ಇರೋದ್ರಿಂದ ಎಷ್ಟೋ ಹೆಣ್ಮಕ್ಳು ಸುಮ್ಮನೆ ಗಂಡ, ಅತ್ತೆ, ಮಾವ, ಅಕ್ಕ, ಬಾವ, ಮೈದುನ, ನಾದ್ನಿ ಮೇಲೆ ಡೌರಿ, ಹೆರಾಸ್ಮೆಂಟ್ ಅಂತೆಲ್ಲ ಕೇಸ್ ಆಗ್ತಾ ಇಲ್ವಾ? ಬರೀ ಕೇಸ್ ಅಷ್ಟೇ ಅಲ್ಲ ವಿಮಲಮ್ಮ, ಜೊತೆಗೆ ಕಂಪನ್ಸೇಷನ್ ಕೂಡ ವಸೂಲಿ ಮಾಡಿಕೊಂಡು ಮತ್ತೊಬ್ಬನ ಮದುವೆ ಆದ ಪ್ರಕರಣಗಳು ಅದೆಷ್ಟೋ ಇವೆ ಅಲ್ವಾ? ಮೊದಲೆಲ್ಲ ಗಂಡಸರಿಂದ ವರದಕ್ಷಿಣೆ ದೌರ್ಜನ್ಯ ನಡೀತಿತ್ತು ಅಂತ ಕೋರ್ಟ್ ಹೆಣ್ಣಿನ ಪರ ವಹಿಸ್ತು. ಆದರೆ ಈಗ ನಡೀತಿರುವುದೇನು? ಅಯ್ಯೋ, ಅದೇನು ಹೇಳ್ತೀರ ವಿಮಲಮ್ಮ, ಈಗ ಅದೆಷ್ಟು ಕಡೆ ಸಂಬಂಧಗಳು ಮದುವೆ ಮಂಟಪದವರೆಗೂ ಅಂದರೆ ಎಂಗೇಜ್ಮೆಂಟ್ ಆಗಿ ಮತ್ತು ಎಷ್ಟೋ ದಿನ ಫೋನ್ನಲ್ಲೇ ಮಾತುಕತೆ ಆಡಿಕೊಂಡು ಒಟ್ಟಿಗೆ ಸುತ್ತಾಡ್ಕೊಂಡಿದ್ದು ನಂತರ ಮದುವೆ ಮಂಟಪಕ್ಕೆ ಬರದೆ ಮದುವೆ ನಿಂತೋಗಿಲ್ಲ ಹೇಳಿ. ಅಷ್ಟೇ ಯಾಕೆ, ಎಂಗೇಜ್ಮೆಂಟ್ ಆಗಿದೆ ಅಂತ ರಾಜಾರೋಷವಾಗಿ ಓಡಾಡಿಕೊಂಡಿದ್ದು, ಆಮೇಲೆ ಮದುವೆಗೆ ಮುಂಚೆನೆ ಮತ್ಯಾರದ್ದೋ ಪ್ರೇಮದಲ್ಲಿ ಸಿಲುಕಿಕೊಂಡಿದ್ದವರ ಸಹಾಯ ತಗೊಂಡು ಮದುವೆ ಆಗ್ಲಿಕ್ಕಿರೋರ್ನ ಕೊಲೆ ಮಾಡಲಿಲ್ಲ ಹೇಳ್ರಿ. ಅಂದ್ರೆ ಎಷ್ಟೋ ಕಡೆ ಹುಡುಗನೂ ಈ ಕೆಲಸ ಮಾಡಿದ್ದಾನೆ, ಹುಡುಗಿನೂ ಈ ಕೆಲಸ ಮಾಡಿದ್ದಾಳೆ. ಅಷ್ಟಕ್ಕೂ ಎಂಗೇಜ್ಮೆಂಟ್ ತನಕ ಯಾಕೆ ಹೋಗ್ಬೇಕಿತ್ತು? ಮೊದಲೇ ಬೇಡ ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ವಾ? ಹೌದು, ಮತ್ತೆ ಹೇಳಿದ್ರೆ ಒಂದು ಜೀವ ಆದರೂ ಉಳಿತಿತ್ತು. ಅಷ್ಟೇ ಅಲ್ಲ, ಎರಡೂ ಮನೆಯವರು ಜೀವನ ಪರ್ಯಂತ ಕೊರಗುವುದಾದ್ರೂ ತಪ್ತಿತ್ತು ಅಲ್ವಾ? ಮನೆಯವರಿಗೆ ನಿಜ ವಿಷಯ ಹೇಳಿದ್ರೆ ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿಲ್ವಂತ ಕಣ್ರಿ. ಈಗ ತಾನೇ ಮನೆ ಮರ್ಯಾದೆ ಏನು ಉಳಿತು? ಅಲ್ಲ, ಮನೆಯವ್ರಿಗೆ ಹೇಳೋದಕ್ಕೆ ಧೈರ್ಯ ಸಾಕಾಗಿಲ್ಲ ಅಂತಾನೆ ಒಪ್ಕೊಳ್ಳೋಣ. ಆದರೆ ತಿಂಗ್ಳುಗಟ್ಲೆ ಆ ಮದುವೆ ಆಗೋ ಹುಡುಗನ ಜೊತೆ ಗಂಟೆಗಟ್ಲೆ ಮಾತಾಡ್ತಾ ಇರುವಾಗ ಅವ್ನಿಗೆ ಹೇಳ್ಬೋದಿತ್ತಲ್ಲ, ನನಗೆ ಈ ಮದುವೆ ಇಷ್ಟ ಇಲ್ಲ, ಮನೆಯವರಿಗೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಧೈರ್ಯ ಕೂಡ ಇಲ್ಲ, ಅದಕ್ಕೆ ಒಪ್ಕೊಂಡೆ, ನನಗೆ ಬೇರೆಯವನ್ನ ಮದುವೆ ಆಗಬೇಕು ಅಂತಿದೆ, ನೀನೇ ಏನೋ ಒಂದು ಕಾರಣ ಹೇಳಿ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿಬಿಡು ಅಂತ ಹೇಳ್ಬೋದಿತ್ತು. ಹೌದು, ಮತ್ತೆ ಹಾಗೆ ಹೇಳಿದ್ರೆ ಅವನ ಜೀವನೂ ಉಳಿತಿತ್ತಲ್ವಾ? ಇದೆಲ್ಲ ಕೇಳುವಾಗ ಹುಡುಗಿಯರ ಕಥೆನೇ ಈ ಥರ ಇರುವಾಗ ಇನ್ನು ಹುಡುಗರು ಯಾವ್ಯಾವ ರೀತಿಲಿ ಮೋಸ ಮಾಡ್ತಾರೆ ಅಂತ ಚಿಂತೆ ಆಗತ್ತೆ ಕಣ್ರಿ ನನಗೆ. ಅಯ್ಯೋ, ಅದು ಸಹ ಬೇಕಾದಷ್ಟಿದೆ ಕಣ್ರಿ. ನಮ್ಮ ಪಕ್ಕದ ಮನೆ ಹುಡುಗನ ಅವರ ಅಪ್ಪ ಅಮ್ಮ ಸಾಲ ಸೋಲ ಮಾಡಿ ಓದಿಸಿ ಹೈಯರ್ ಸ್ಟಡೀಸಿಗೆ ಅಂತ ಫಾರಿನಿಗೆ ಕಳಿಸಿದ್ರು. ಅಲ್ಲಿಯ ಹುಡುಗಿಯನ್ನ ಇಷ್ಟಪಟ್ಟು ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ಮದುವೆ ಆದ ಕಣ್ರಿ. ಆಮೇಲೆ ಇಲ್ಲಿ ಕರ್ಕೊಂಡು ಬಂದು ಮತ್ತೆ ಹೇಳಿರ್ಬೇಕಲ್ವಾ? ಇಲ್ಲ ಕಣ್ರಿ, ಮತ್ತೆ ಇಲ್ಲಿ ಒಬ್ನೇ ಬಂದು ಅಪ್ಪ ಅಮ್ಮ ತೋರಿಸಿದ ಹುಡುಗಿಯನ್ನ ಶಾಸ್ತ್ರ ಪ್ರಕಾರ ಮದ್ವೆ ಆಗಿ ಫಾರಿನಿಗೆ ಕರ್ಕೊಂಡು ಹೋದ ಕಣ್ರಿ. ನಂತರ ನೋಡು, ನಾನು ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಾತ್ರ ನಿನ್ನ ಮದ್ವೆ ಆಗಿರೋದು. ಇನ್ಮೇಲೆ ನೀನ್ಯಾರೋ ನಾನ್ಯಾರೋ ಈ ವಿಷಯವನ್ನ ನೀನು ಯಾರಿಗಾದ್ರೂ ಹೇಳಿದ್ರೆ ಅಷ್ಟೇ, ನೀನ್ ಮತ್ತೆ ವಾಪಸ್ ಭಾರತಕ್ಕೆ ಹೋಗೋದಿಲ್ಲ ಅಂತ ಹೆದರ್ಸ್ದ ಕಣ್ರಿ. ಮತ್ತೇನಾಯ್ತು? ಇನ್ನೇನಾಗುತ್ತೆ, ಹೇಗೋ ಅವಳು ಅವನ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ಭಾರತಕ್ಕೆ ಬಂದು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ಲಾ ಹೇಗೆ? ಹೌದು, ಎಕ್ಸಾಕ್ಟ್ಲಿ. ಅಲ್ಲ, ನೀ ಹೇಳಿದ್ರಲ್ಲ ಈಗ ಹುಡುಗಿಯರ ಕತೆನೇ ಹೀಗೆ, ಹುಡುಗರ ಕತೆ ಇನ್ನೇನು ಅಂತ. ನಮ್ಮ ಪಕ್ಕದ ಮನೆ ಹುಡುಗಿ ಇದ್ಲಲ್ಲ ಕಾವ್ಯ, ಕಾವ್ಯ, ಅವಳಿಗೆ ಏನಾಯ್ತು ಗೊತ್ತಾ? ಒಳ್ಳೆ ಪ್ರಪೋಸಲ್ ಬಂತು ಅಂತ ಮದ್ವೆ ಮಾಡಿದ್ರ. ಆಮೇಲೆ ನೋಡಿದ್ರೆ ಹುಡುಗ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ನಂತೆ. ಅವನ್ ತೋರ್ಸಿದ್ದ ವಿದ್ಯೆನೂ ಇರ್ಲಿಲ್ವಂತೆ, ಕೆಲ್ಸನೂ ಇರ್ಲಿಲ್ಲಂತೆ. ಹೀಗೆಲ್ಲ ಆಗುವಾಗ ಡೈವರ್ಸ್ ಎಲ್ಲ ತಪ್ಪ ಸರಿನಾ? ಏನ್ ಮಾಡ್ಲಿಕ್ಕಾಗತ್ತೆ? ಅವಳು ಹೇಗ್ ಬದುಕಕ್ಕಾಗತ್ತೆ? ಪಾಪ ತುಂಬಾ ಕಷ್ಟ. ಬರೀ ಇಷ್ಟೇ ಅಲ್ಲ, ಈಗ ಹೇಗೂ ಮಕ್ಕಳು ಓದೋಕ್ಕೆ ಅಂತ ಬೇರೆ ಊರಲ್ಲಿ ಹಾಸ್ಟ್ಲು ಅಂತ ಜಾಬು ಅಂತ ಕೂಡ ಹೊರಗಡೆ ಹೋಗ್ಬಿಟ್ಟಿರ್ತಾರೆ. ರೂಮ ಅಥವಾ ಏನೋ ಮನೆ ಮಾಡ್ಕೊಂಡಿರ್ತಾರೆ. ಹಾಗಿರುವಾಗ ಲವ್ ಗಿವು ಅಂತ ಯಾರ್ಯಾರನ್ನೋ ಪ್ರೀತಿ ಮಾಡೋದು, ಮನೆಯವ್ರಿಗೆ ಹೇಳೋದಕ್ಕೆ ಭಯ ಅಂತ ಓಡಿ ಹೋಗಿ ರಿಜಿಸ್ಟ್ರ್ ಮಾಡಿ ಮದುವೆನ ಮಾಡ್ಕೊಂಡಿಲ್ವಾ? ಇಂಥ ಶಾಕಿಂಗ್ ನ್ಯೂಸ್ನ ಕೇಳಿ ಎಷ್ಟು ಅಪ್ಪ ಅಮ್ಮಂದ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ಯೋ ಏನೋ. ಅಷ್ಟೇ ಅಲ್ಲ, ಇನ್ನೂ ಎಷ್ಟೋ ಪೇರೆಂಟ್ಸ್ ಇಂತಹ ಪರಿಸ್ಥಿತಿಯನ್ನು ಅನುಭವಿಸಿ ಜೀವನ ಪರ್ಯಂತ ಜೀವಂತ ಶವವಾಗಿ ಬದುಕ್ತಾ ಇದ್ದಾರೋ ಏನೋ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಮದುವೆ ಆಗಿ ಅವ್ರು ತಾನೇ ಹೇಗೆ ಸುಖವಾಗಿರ್ತಾರೆ ಹೇಳಿ ನೋಡೋಣ. ಗೊತ್ತಿದ್ದ ಮದುವೆ ಆಗಿತಾನೆ ಅದೆಷ್ಟು ಜನ ಸುಖವಾಗಿದ್ದಾರೆ ಹೇಳಿ. ಗಂಡನಿಗೆ ರಾತ್ರಿ ಶಿಫ್ಟ್ ಅಂತೆ, ಹೆಂಡತಿಗೆ ಹಗಲು ಶಿಫ್ಟ್ ಅಂತೆ.
ಒಬ್ರು ಮುಖ ಒಬ್ರು ನೋಡೋದೇ ಕಷ್ಟ. ಜಗಳ ಆಡೋಕ್ಕಂತೂ ಅವಕಾಶನೇ ಇಲ್ಲ ಅಂತ ಅನ್ಸುತ್ತಲ್ವಾ? ಅಲ್ಲ ವಿಮ್ಲಮ್ಮ, ನೀವು ಹೇಳ್ದಾಗೆ ಈ ಶಿಫ್ಟ್ಗಳೆಲ್ಲ ಚೇಂಜ್ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದೇ ಸಮಯಕ್ಕೆ ಹೋಗೋದು ಬರೋದು ಅಂತ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ? ಯಾಕೆ ಆಗಲ್ಲ ಗಂಗಮ್ಮ, ಆಗೇ ಆಗುತ್ತೆ. ಆದರೆ ಈಗಿನವರು ಯಾವ ವಿಷಯದಲ್ಲಿ ತಾನೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಹೇಳಿ? ಅಡ್ಜಸ್ಟ್ ಆಗೋ ಮನ್ಸು ಮಾಡಿದ್ರು ಕಮಿಟ್ಮೆಂಟ್ಸ್ಗಳು ಬಿಡಬೇಕಲ್ವಾ? ಹಾಗಂದ್ರೆ ನೋಡಿ ವಿಮ್ಲಮ್ಮ, ಈಗಿನವರಿಗೆ ಓದ್ದ ಹಾಗೆ ಒಳ್ಳೆ ಸಂಬಳ ಇರುವ ಕೆಲಸಗಳೇನೋ ಇರುತ್ತೆ. ಅಷ್ಟೇ ಅಲ್ಲ, ಲೈಫ್ ಪಾರ್ಟ್ನರ್ನ ಕೂಡ ಅಷ್ಟೆಲ್ಲ ಕಂಡೀಷನ್ಸ್ ಹಾಕಿ ಸೆಲೆಕ್ಟ್ ಮಾಡಿರ್ತಾರೆ. ಅದೇ ರೀತಿ ಸ್ಟೇಟಸ್ ಮೇಂಟೈನ್ ಮಾಡೋದಕ್ಕೆ ಅಂತ ವಾಸಕ್ಕೆ ಇರುವ ಫ್ಲ್ಯಾಟ್ನಿಂದ ಹಿಡಿದು ಮನೆಯ ಲಕ್ಸುರಿಗೆ ಬೇಕಾದ ವಸ್ತುಗಳನ್ನೆಲ್ಲ EMI ತಗೊಳ್ಳೋದು ಅಂತ ಪ್ಲಾನ್ ಮಾಡಿರ್ತಾರೆ. ಹೀಗೆಲ್ಲ ಇರುವಾಗ ಇಬ್ರಿಗೂ ಎಷ್ಟು ಸಂಬಳ ಬಂದರೂ ಸಾಕಾಗೋಲ್ಲ. ಆಗ ಯಾವ ಶಿಫ್ಟ್ಗೂ ಒಪ್ಕೊಳ್ಬೇಕು. ಎಷ್ಟೋ ದೂರ, ಎಷ್ಟೋ ಗಂಟೆಗಟ್ಟಲೆ ಕೂಡ ಟ್ರಾವೆಲ್ ಮಾಡೋದಕ್ಕೆ ತಯಾರಾಗಲೇಬೇಕಲ್ವಾ? ಹೀಗೆಲ್ಲ ಇರುವಾಗಲೇ ಮಕ್ಕಳು ಬೇಡ ಅಂತ ಶುರು ಹಚ್ಕೊಳ್ತಾರೆ. ನೀವೇನೇ ಹೇಳಿ ಮೀನಮ್ಮ, ನಮ್ಮ ಕಾಲದಲ್ಲಂತೂ ಹೀಗೆಲ್ಲ ಇರಲಿಲ್ಲಪ್ಪ. ಇದ್ದಿದ್ರಲ್ಲೇ ಎಷ್ಟು ಸಂತೋಷದಿಂದ ನೆಮ್ಮದಿಯಾಗಿದ್ವಿ ನಾವು. ನೀವು ಹೇಳೋದೇನೋ ಸರಿ ಕಣ್ರಿ ಜಯಕ್ಕ, ಆದರೆ ಆಗೆಲ್ಲ ಇಷ್ಟೊಂದು ಸಂಬಳ ಎಲ್ಲಿತ್ತು ಹೇಳಿ? ಮನೇಲಿ ಒಬ್ಬರೇ ದುಡಿದು ಬೇಕು ಬೇಡಗಳನ್ನೆಲ್ಲ ಪೂರೈಸ್ತಿರ್ಲಿಲ್ವಾ? ಈಗಿನವರಿಗೆ ಹೀಗೆಲ್ಲ ಆಪ್ಷನ್ಗಳೇ ಜಾಸ್ತಿ ಆಗಿ ಲೈಫ್ ಇಡೀ ಪ್ರೆಷರ್ನಲ್ಲೇ ಇರೋ ಹಾಗಾಗಿದೆ ಅಲ್ವಾ? ಯಾವಾಗ ಪ್ಲೆಷರ್ನಲ್ಲಿ ಇರೋದಿಕ್ಕಾಗುತ್ತೋ ಏನೋ. ಅಷ್ಟೇ ಅಲ್ಲ ಕಣ್ರಿ, ಮಕ್ಕಳು ಮರಿ ಹೋಗ್ಲಿ, ಮಗು ಅಂತ ಸಂಸಾರಕ್ಕೆ ಬರೋದಿಕ್ ಮೊದಲೇ ಸ್ಕೂಲ್ಗೆ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಶುರುವಾಗಿರುವ ಕಾಲ ಅಲ್ವಾ ಇದು? ಇನ್ನೆಲ್ಲಿಯ ಪ್ಲೆಷರ್? ಹುಟ್ಟೋದಿಕ್ ಮೊದಲೇ ಹೀಗೆ ಅಂದರೆ ಇನ್ನು ಮಗು ಆದ ನಂತರ ಕೆಲಸ ಬಿಟ್ಟು ನೋಡ್ಕೋಬೇಕು, ಸ್ಕೂಲ್ಗೆ ಅಡ್ಮಿಷನ್ಗೆ ಅಂತ ಡೊನೇಷನ್ಗೆಲ್ಲ ಆಗಬೇಕು. ಇಷ್ಟೆಲ್ಲ ಪ್ರೆಷರ್ ಇರುವಾಗ ಹುಟ್ಟಿದ ಮಗು ಅಪ್ಪ ಅಮ್ಮನ ಜಗಳ ನೋಡ್ಕೊಂಡೇ ಬೆಳಿಬೇಕಲ್ವಾ? ಹೌದು, ಅಪ್ಪ ಅಮ್ಮನ ಜಗಳವನ್ನು ನೋಡಿಕೊಂಡು ಬೆಳೆಯುವ ಮಕ್ಕಳ ಮನಸ್ಥಿತಿ ಹೇಗಿರ್ಬೋದು ಅಂತ ಊಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಕಣ್ರಿ. ಇದಕ್ಕೆಲ್ಲ ಪರಿಹಾರ ಅಂದರೆ ನಗರ ಜೀವನದ ಹುಚ್ಚು ಬಿಟ್ಟು ನಮ್ಮೂರಲ್ಲೇ ಇರುವ ಕೆಲಸದಲ್ಲೇ ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಇರುವ ಜೀವನವೇ ಸರಿ ಅನ್ಸತ್ತೆ ಕಣ್ರಿ. ಅಯ್ಯೋ, ಈಗಿನ ಕಾಲದಲ್ಲಿ ಅದೇನೇನು ನಡೆಯತ್ತೋ ಏನೋ, ಯೋಚಿಸಿದ್ರೆ ತಲೆ ಬಿಸಿ ಆಗತ್ತೆ. ಹೌದು ಜಯಮ್ಮ, ಇಂಥದ್ದೆಲ್ಲ ನಡೀತಾ ಇರೋದ್ರಿಂದಲೇ ಈಗಿನ ಕಾಲದ ಮಕ್ಕಳು ಮದುವೆನೇ ಬೇಡ ಅಂತ ಹೇಳೋದು ಅಲ್ವಾ? ಈಗ ಮದುವೆ ಬೇಡ ಅಂತ ಅಷ್ಟೇ ಅಲ್ಲ ಕಣ್ರಿ, ಮದುವೆ ಆಗುವಾಗಲೇ ಮಕ್ಕಳು ಬೇಡ ನಮಗೆ ಅನ್ನೋ ಕಂಡೀಷನ್ಗೆ ಒಪ್ಪೋದಾದ್ರೆ ಮಾತ್ರ ಮದುವೆ ಆಗೋದು ಅನ್ನೋ ಹುಡುಗ ಹುಡುಗಿಯರು ಇದ್ದಾರಂತೆ ಕಣ್ರಿ. ದೇವ್ರೆ ದೇವ್ರೆ ದೇವ್ರೆ, ಇನ್ನೂ ಅದೇನೇನು ಕೇಳಬೇಕು ನೋಡಬೇಕು. ಲಿವಿಂಗ್ ಟುಗೆದರ್ ಅಂತೆಲ್ಲ ಈಗಲೇ ನೋಡ್ತಾ ಇದ್ದೀವಲ್ಲ ನಾವು, ಇನ್ನೂ ಏನಾದ್ರು ಬೇಕಾ? ಅಲ್ಲ, ಈಗಿನ ಕಾಲದವರಿಗೆ ರೀಮ್ಯಾರೇಜ್ ಅನ್ನೋ ಆಪ್ಷನ್ಸ್ ಆಕ್ಸಿಡೆಂಟ್ ಆಗಿ ಹುಷಾರಿಲ್ಲದೆ ಸತ್ತೋದ ಪಾರ್ಟ್ನರ್ಗೆ ವರದಾನ ಆಗಿರೋದೇನೋ ನಿಜ. ಆದರೆ ಹೇಗೂ ರೀಮ್ಯಾರೇಜ್ ಅಂತ ಇದೆಯಲ್ಲ ಅಂತ ಜಗಳ ಮಾಡೋದೆಲ್ಲ ಜಾಸ್ತಿ ಆಗಿದೆ ಕಣ್ರಿ ಈಗ. ನೀವೇನೇ ಹೇಳಿಪ್ಪ, ಈಗಿನವರಿಗೆ ಕಾಂಪ್ರಮೈಸ್, ಹೊಂದಾಣಿಕೆ ಅನ್ನೋ ಪದವನ್ನೇ ಮರೆತು ಹೋಗಿದ್ದಾರೆ ಅನ್ಸುತ್ತೆ ಕಣ್ರಿ. ಅಲ್ಲ ಕಣ್ರಿ, ಈ ಕಾಂಪ್ರಮೈಸ್ ಅಂತ ಹೇಳುವಾಗ ನನಗೆ ಇದೊಂದು ಕತೆ ನೆನಪಾಗ್ತಾ ಇದೆ. ಯಾವ ಕತೆ? ಇವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ ಸುಶೀಲಮ್ಮ? ನಾವೆಲ್ಲ ಸೇರ್ಕೊಂಡು ಇದನ್ನ ಒಂದು ಸಣ್ಣ ನಾಟಕದಂಗೆ ಮಾಡಿದ್ರೆ ಹೆಂಗೆ? ಆ ನಾಟಕದಲ್ಲಿ 3 ಪಾತ್ರಗಳಿವೆ. ನಾನು ಸೊಸೆ, ಮೀನಕ್ಕ ನೀವು ಅತ್ತೆ ಆಗ್ತೀರಾ? ಹಾಗಾದ್ರೆ ನನಗೆ ಯಾವ ಪಾಠ ಕೊಡ್ತೀರಾ? 3 ಪಾತ್ರ ಇರೋದಲ್ವಾ? ಇಂದ್ರಮ್ಮ, ನೀವು ಸಾಧು ಪಾತ್ರನೇ ತಗೊಳ್ಬೇಕು. ಇವ್ರಿಗೆಲ್ಲ ನಾವು ನಾಟಕದ ಮೂಲಕ ಜೀವನದ ಪಾಠ ಹೇಳ್ಕೊಂಡೋಣ. ಮನೆ ವಾತಾವರಣ ಅತ್ತೆ ಸೊಸೆಗೆ ಜಗಳ ಆಗ್ತಾ ಇರ್ತದೆ. ಏನೇ ನಿಂದು, ಎಷ್ಟು ಹೇಳ್ಕೊಟ್ರು ಏನು ಕೆಲಸನೇ ಮಾಡದೆ ಎಲ್ಲ ಅರ್ಧಂಬರ್ಧ ಮಾಡ್ತೀಯಲ್ಲಮ್ಮ. ಅಲ್ಲ ಅತ್ತೆ, ನಾನು ತಾನೇ ಮನೇಲಿ ಎಲ್ಲಿ ಕೆಲಸ ಮಾಡಿ ಗೊತ್ತಿದೆ ಹೇಳಿ? ನಮ್ಮಮ್ಮ ನನ್ನ ಯಾವತ್ತೂ ಕೆಲಸ ಮಾಡಲಿಕ್ಕೆ ಬಿಡ್ತಾನೆ ಇರಲಿಲ್ಲ ಗೊತ್ತಾ. ಒಂದೇ ಮಗಳು ಅಂತ ಭಾಳ ಪ್ರೀತಿಯಿಂದ ಸಾಕಿದ್ರು. ಏನೋ ಓದ್ತಾ ಇದ್ದೆ, ಮದುವೆ ಮಾಡಿದ್ರು, ಕಳಿಸ್ಕೊಟ್ರು. ಇಲ್ಲಿ ಬಂದ್ಮೇಲೆ ಶುರುವಾಗಿದೆ ನೋಡಿ ನಿಮ್ಮ ಕಾಟ. ಏನೇ ನನ್ಗೆ ಕಾಟ ಅಂತೀಯಾ? ಮಗನ್ ಸಲಿಗೆ ಜಾಸ್ತಿ ಆಯ್ತು ನಿಂಗೆ. ಅವನ್ ಬರ್ಲಿ, ಅವನ್ ಮುಂದೆನೆ ಹೇಳ್ತೀನಿ. ನಿತ್ಯದಲ್ಲಿ ಹೀಗೇನೆ ಜಗಳ ನಡೀತಾನೆ ಇರುತ್ತೆ. ಅಯ್ಯೋ ಏನಪ್ಪ ಮಾಡೋದು, ದಿನ ಇದೇ ಗೋಳಾಗೋಯ್ತಲ್ಲ. ನೋಡ್ ಸಾಕಾಗೋಗಿದೆ ನನಗೆ. ಏನಪ್ಪ ಮಾಡಲಿ? ಒಂದ್ಸತಿ ಸತ್ತು ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ. ಅಯ್ಯೋ ಏನು ಮಾಡಲಿ? ಈ ಸಣ್ಣ ಮಗುನ ಬಿಟ್ಬಿಟ್ಟು ನಾನು ಹೇಗೆ ಸಾಯಕ್ಕೆ ಸಾಧ್ಯ? ಮಗುನೂ ಬಿಟ್ಟು ಹೋಗೋಕ್ಕಾಗಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ,
ಏನಾರು ಮಾಡಿ ನಮ್ಮ ಅತ್ತೆನೇ ಸಾಯಿಸ್ಬಿಡ್ತೀನಿ. ಅಲ್ಲ, ಸಾಯಿಸ್ಬಿಡೋದು ಅಂದ್ರೇನು? ಸುಲಭದ ಆಟನಾ? ಎಲ್ರಿಗೂ ಗೊತ್ತಾಗಲ್ವಾ? ನಾನು ಕೊಲೆಗಾರ್ತಿ ಆಗ್ಬೇಕಾ? ಅಯ್ಯೋಯ್ಯೋಯ್ಯೋ ಬೇಡಪ್ಪ. ಅಲ್ಲ, ದೇವಸ್ಥಾನಕ್ಕೆ ಯಾರೋ ಸಾಧ್ವಿನಿ ಬಂದಿದಾರಂತೆ, ಹೋಗಿ ಇದಕ್ಕೊಂದು ಪರಿಹಾರ ಕೇಳ್ಕೊಂಡೇ ಬರಬೇಕು. ನಮಸ್ಕಾರಮ್ಮ. ನಾನು ತುಂಬ ಕಷ್ಟದಲ್ಲಿದ್ದೀನಿ. ನನ್ನ ಪರಿಸ್ಥಿತಿನ ನಿಮಗೆ ಹೇಗೆ ಹೇಳ್ಕೊಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಊರವರೆಲ್ಲ ನಿಮ್ಮನ್ನ ನಂಬಿ ಬರ್ತಾ ಇದ್ದಾರೆ. ನನ್ನ ಕಷ್ಟನೂ ಪರಿಹಾರ ಮಾಡಿ ಅಮ್ಮ. ಏನಾಯ್ತು ಮಗು? ನಿನ್ನ ಕಷ್ಟ ಏನು ಅಂತ ಹೇಳ್ಕೊಮ್ಮ. ನಾನು ಒಬ್ಬಳೇ ಮಗಳಾಗಿ ಬೆಳೆದೆ. ನನ್ನ ಮದುವೆ ಮಾಡಿಕೊಟ್ರು. ಇಲ್ಲಿ ಗಂಡನ ಮನೆಗೆ ಬಂದೆ. ಹೇಗೋ ಜೀವನ ನಡೀತಾ ಇದೆ. ಒಂದು ಮಗುನೂ ಇದೆ. ನನಗೂ ಅತ್ತೆಗೂ ದಿನಾ ಜಗಳ. ಹೇಗೆ ಪರಿಹಾರ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಾಕಾಗೋಗಿದೆ ಜೀವನ. ನಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂದರೆ ಮಗು ಕೂಡ ಸಣ್ಣದು. ಮನೆಯಲ್ಲಂತೂ ನೆಮ್ಮದಿನೇ ಇಲ್ಲ. ಹೇಗಾದರೂ ಮಾಡಿ ನನಗೆ ಇದರಿಂದ ಒಂದು ಮುಕ್ತಿ ಕೊಡಿ. ನೀವು ನನ್ನ ಅತ್ತೆನ ಹಿಂಗಾದರೂ ಸಾಯುವಂಗೆ ಮಾಡ್ತೀರಾ? ದಯವಿಟ್ಟು ಪರಿಹಾರ ಮಾಡಿಕೊಡಿ ಅಮ್ಮ. ಛೇ, ಎಂಥ ಮಾತು ಅಂತ ಆಡ್ತೀಯ ಮಗು. ಮೊದಲೆಲ್ಲ ಕೂಡು ಕುಟುಂಬದಲ್ಲಿ ಬೆಳೀತಾ ಇದ್ದ ಮಕ್ಕಳೆಲ್ಲ ಹೇಗೋ ಸಂಸಾರ ಮಾಡಿಕೊಂಡು 10 ಮಕ್ಕಳನ್ನ ಹೆತ್ತು ಬದುಕಿಲ್ವಾ? ನೀನು ಇಷ್ಟೊಂದು ಸಣ್ಣ ಸಂಸಾರದಲ್ಲಿ ಇದ್ಕೊಂಡು ಇಷ್ಟೊಂದು ಜಿಗುಪ್ಸೆಯಿಂದ ಯಾಕೆ ಅಳ್ತಾ ಕೂತಿದ್ಯಾ? ಅತ್ತೆ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ನಾನೊಂದು ಉಪಾಯ ಹೇಳಿಕೊಡ್ತೀನಮ್ಮ. ನೀನು ಅದನ್ನು ಚಾಚು ತಪ್ಪದೆ ಮಾಡ್ತೀಯಾ? ಆಗಲಿ ಅಮ್ಮ, ಮಾಡೇ ಮಾಡ್ತೀನಿ. ಏನು ಮಾಡಬೇಕು ಅಂತ ಹೇಳಿ ಅಮ್ಮ. ನಿಂಗೀಗ ಅತ್ತೆನ ಕೊಲ್ಲಬೇಕು ಅಷ್ಟೇ ತಾನೇ? ವಿಷ ಹಾಕಬೇಕು ಅಷ್ಟೇ ತಾನೇ? ನೀನು ಒಮ್ಮೆಲೇ ಅತ್ತೆನ ಕೊಂದರೆ ಎಲ್ರಿಗೂ ಸಂಶಯ ಬರುತ್ತೆ. ಅದಕ್ಕೋಸ್ಕರ ನೀನು ದಿನಾಗ್ಲೂ ಅವರಿಗೆ ಊಟ ಕೊಡುವಾಗ ಸ್ವಲ್ಪ ಸ್ವಲ್ಪನೇ ವಿಷ ಹಾಕಿ ಕೊಡ್ತಾ ಇರು. ಆದರೆ ನೀನು ಯಾವತ್ತು ವಿಷ ಹಾಕೋಕ್ಕೆ ಶುರು ಮಾಡ್ತೀಯೋ ಆವತ್ತಿಂದ ನೀನು ಅತ್ತೆ ಜೊತೆ ಪ್ರೀತಿಯ ನಾಟಕ ಆಡಿ ಅವರನ್ನು ಮನಸ್ಸು ಗೆಲ್ಲಬೇಕು. ಆಗ್ಬೋದಾ? ಆಗಲಿ ಅಮ್ಮ. ಸೊಸೆ ದೇವಸ್ಥಾನದಿಂದ ಸಾಧ್ವಿನಿ ಕೊಟ್ಟ ಮದ್ದನ್ನು ತಗೊಂಡು ಬರ್ತಾಳೆ. ಓ ಅತ್ತೆ, ನಾ ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರಸಾದ ತಂದು ತಗೊಳ್ಳಿ ಅತ್ತೆ. ಇವತ್ತು ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಒಂದು ಅರ್ಚನೆ ಮಾಡಿಸಿದ್ದೀನಿ. ಕುಂಕುಮ ತಗೊಳ್ಳಿ ಅತ್ತೆ, ಹೂ ತಗೊಳ್ಳಿ ಅತ್ತೆ. ಕೊಡಮ್ಮ. ಏನಿವತ್ತು ನನ್ನ ಸೊಸೆ ಇಂಥ ಪ್ರೀತಿಯಿಂದ ಮಾತಾಡ್ತಾ ಇದ್ದಾಳೆ? ಅತ್ತೆ, ಇವತ್ತು ರಾತ್ರಿಗೆ ಏನು ಅಡುಗೆ ಮಾಡಲಿ? ಕಾಲೊತ್ಲಾ? ಹೀಗೆ ನಿತ್ಯದಲ್ಲಿ ಸೊಸೆ ನಾಟಕ ಮಾಡ್ತಾ ಇರ್ತಾಳೆ. ಕ್ರಮೇಣ ಅದು ನಿಜವಾದ ಪ್ರೀತಿಯಾಗಿ ಬದಲಾಗುತ್ತೆ. ಅತ್ತೆ ಕರೆದ್ರ ನೀವು? ಹೌದು ಮಗಳೇ, ಬಾಯಿಲಿ. ಈಗ ವರಮಹಾಲಕ್ಷ್ಮಿ ಬರ್ತಾ ಇದೆಯಲ್ವಾ, ಹಾಗೆ ನಿಂಗೊಂದು ಉಡುಗೊರೆ ಕೊಡಿಸುವ ಅಂತ ಒಂದು ಆಸೆ ಆಗಿದೆ. ನಡಿ ಇಬ್ರು ಹೋಗಿ ಒಂದು ಚಿನ್ನದ ಸರ ತಗೊಂಬರೋಣ. ಆಗಲಿ ಅತ್ತೆ. ಅಲ್ಲ, ನಮ್ಮ ಅತ್ತೆ ಎಷ್ಟು ಬದಲಾಗಿದ್ದಾರೆ. ದಿನಾ ಬೆಳಗಿನ ಸಂಜೆ ತನಕ ಹಂಗೊಂದು ಬೈತಾ ಇದ್ದವರು ಇದು ಹೇಗೆ ಹೀಗೆ ಬದಲಾದ್ರು? ಅಯ್ಯೋ ಅಯ್ಯೋ ದೇವ್ರೆ, ನಾನು ಇಂಥ ಒಳ್ಳೆ ಅತ್ತೆನ ಅದು ಹೆಂಗೆ ಕೊಲ್ಲೋ ಮನ್ಸು ಮಾಡಿಬಿಟ್ಟೆ. ದೇವ್ರೇ ಕಾಪಾಡಪ್ಪ. ಈಗೇನು ಮಾಡಲಿ? ಅಯ್ಯೋ, ಏನು ಮಾಡೋಕ್ಕೆ ಸಾಧ್ಯ? ಇಷ್ಟು ದಿನದಿಂದ ನಾನು ಆ ಸ್ಲೋ ಪಾಯ್ಸನ್ನ ಕೊಟ್ಬಿಟ್ಟಿದ್ದೀನಲ್ಲ. ಏನಾರು ಆಗ್ಬಿಟ್ರೆ ದೇವ್ರೇ, ನಮ್ಮ ಅತ್ತೆ ಅಂತೂ ಸಾಯಬಾರ್ದು, ಅವಳಿಗೆ ಏನಾಗಬಾರ್ದು. ನಾನು ಈಗಲೇ ಆ ಸಾಧ್ವಿನಿ ಹತ್ರ ಹೋಗ್ತೀನಿ. ಏನಾಗಬಾರ್ದಪ್ಪ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಅಮ್ಮ. ದಯವಿಟ್ಟು ಕ್ಷಮಿಸಿ, ತಾವು ಯಾವುದೋ ಪೂಜೆಲಿದ್ದೀರಿ ಅಂತ ಅನಿಸುತ್ತೆ. ತುಂಬ ಅರ್ಜೆಂಟಾಗಿ ನಿಮ್ಮನ್ನ ಭೇಟಿ ಆಗಬೇಕಿತ್ತು. ಈಗ ನೀವೇ ನನ್ನ ಕಾಪಾಡಬೇಕು. ಕಾಪಾಡಿ. ಏನಾಯ್ತು ಮಗಳೇ? ನಿನ್ನ ಕಷ್ಟಕ್ಕೆ ಪರಿಹಾರ ದೊರಕಿತೆ? ಪರಿಹಾರ ಅಂತ ಯೋಚಿಸಿದ್ರೆ ಇದೇನೋ ಅನಾಹುತ ಆಗೋದ್ರಲ್ಲಿದೆ ಅಮ್ಮ. ನೀವು ಹೇಳ್ದಂಗೆ ಅವತ್ತಿಂದ ನಾನು ದಿನ ಮದ್ದನ್ನು ಕೊಡ್ತಾ ಇದ್ದೆ. ನಮ್ಮ ಅತ್ತೆ ಅದು ಹೆಂಗೆ ಬದಲಾದ್ಲೋ ಗೊತ್ತಿಲ್ಲ, ತುಂಬ ಬದಲಾಗಿದ್ದಾರೆ. ನನ್ನ ಮಗಳಿಗಿಂತ ಜಾಸ್ತಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹೀಗೆ ನನಗೆ ಅವ್ರು ಯಾವುದೇ ಕಾರಣಕ್ಕೆ ಸಾಯಬಾರ್ದು ಅಂತ ಆಗ್ಬಿಟ್ಟಿದೆ. ನೀವೇ ಅವರನ್ನು ಏನಾದರೂ ಮಾಡಿ ಬದುಕಿಸಿ ಕೊಡಿ ಅಮ್ಮ. ಹೇಗಾದರೂ ಬದುಕಿಸ್ಕೊಡಿ ಅಮ್ಮ, ಬದುಕಿಸ್ಕೊಡಿ. ಹೆದರ್ಬೇಡ ಮಗಳೇ, ನಾನು ಕೊಟ್ಟಿರೋ ಔಷಧ ಅದು ವಿಷ ಅಲ್ಲ, ಅದು ಸಕ್ಕರೆ ಹುಡಿ. ನೀನು ಅತ್ತೆಯನ್ನು ಕೊಲ್ಲುವ ತಪ್ಪು ಮನಸ್ಸು ಮಾಡಿದ್ಯಲ್ಲ, ಆಗಲೇ ನಿನ್ನನ್ನು ತಿದ್ದುವ ಮನಸ್ಸು ನನಗಾಯಿತು. ನೀನು ಪ್ರೀತಿನ ಕೊಟ್ಟು ಪ್ರೀತಿನ ಪಡಿಬೇಕು ಅನ್ನೋ ಮನಸ್ಸಲ್ಲಿ ನಾನು ಆ ಮದ್ದು ಕೊಟ್ಟೆ.
ಈಗ ನಿನಗೆ ಅದರ ಅರಿವು ಆಗಿರ್ಬೇಕಲ್ವಾ? ಸಂಸಾರದಲ್ಲಿ ಇಬ್ರು ತಾನೇ ಮೇಲು ಅಂತ ಹೋರಾಟ ಮಾಡಿದ್ರೆ ಆ ಸಂಸಾರ ಉಳಿಯಲ್ಲ. ಆದ್ರೆ ಒಬ್ರು ಬಗ್ಗೋದ್ರಿಂದ ಸುಖವಾಗಿ ಬಾಳ್ಬೋದು ಅಂತ ಇದ್ರ ನೀತಿ. ಅಮ್ಮ, ನೀವಿವತ್ತು ನನ್ನ ಕಣ್ಣು ತೆರೆಸಿದ್ರಿ. ನೀವು ಹೇಳ್ಕೊಟ್ಟ ಪಾಠದಂತೆ ಯಾರೋ ಒಬ್ಬರು ತಗ್ಗೋದ್ರಿಂದ ಬಗ್ಗೋದ್ರಿಂದ ಪೂರ್ತಿ ಸಂಸಾರ ಸುಖದಾಯಕವಾಗಿರುತ್ತೆ ಅಂತ ಹೇಳೋ ವಿಷಯನ ತಿಳಿಸ್ಕೊಟ್ರಲ್ವಾ. ನಿಮ್ಮ ಉಪಕಾರಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಅಮ್ಮ. ಓ, ಕಾಂಪ್ರಮೈಸ್ ಅಂದರೆ ಅರ್ಥನೇ ಗೊತ್ತಿಲ್ಲ ಈಗಿನ ಜನರಿಗೆ ಅಂತ ಅಂದ್ಕೊಂಡಿದ್ವಿ. ಆದರೆ ನೀವು ಕಾಂಪ್ರಮೈಸ್ ಅನ್ನೋ ಪದಕ್ಕೆ ಒಂದು ನಾಟಕನೇ ಮಾಡಿ ಕಾಂಪ್ರಮೈಸ್ ಆದರೆ ಜೀವನ ಯಾವ ಥರ ಸಂತೋಷವಾಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ರಲ್ಲ, ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಈ ಜೀವನದಲ್ಲಿ ಇದನ್ನ ಪಾಲಿಸಲೇಬೇಕಲ್ವಾ? ಇಷ್ಟೆಲ್ಲ ಕೇಳಿದ ಮೇಲೆ ಬೇರೆಯವರ ಮನೆ ವಿಷಯ ನಮ್ಗೆ ಯಾಕೆ ಅಂತ ಹೇಳೋ ಹಾಗಿಲ್ಲ ಮತ್ತೆ. ಹ್ಞೂ, ಮತ್ತೆ ಮಾತ್ನಲ್ಲೇ ಇಷ್ಟೊಂದು ಸಮಯ ಕಳೆದು ಹೋಗಿದೆ ಗೊತ್ತಾಗಿಲ್ವಲ್ಲ. ನೋಡಿ ಸುಶೀಲಮ್ಮ, ನಿಮ್ಮ ಮಗಳು ಸ್ಮಿತಾ ಮದುವೆಗೆ ಒಪ್ಪಿದ್ಲು ಅಂತ ಹೇಳೋ ಅಷ್ಟರಲ್ಲಿ ಎಷ್ಟೆಲ್ಲ ಮನೆ ವಿಷಯಗಳು ಬಂದು ಹೋಯ್ತು ಅಲ್ವಾ? ಇವಕ್ಕೆಲ್ಲ ಪರಿಹಾರ ಹುಡುಕ್ಲೇಬೇಕಲ್ವಾ? ಹೌದು. ನೀವೆಲ್ಲ ಏನಂತೀರಾ? ಹೌದು. ಇವತ್ತು ಇನ್ಯಾರ್ದೋ ಮನೆ ಕತೆ ಆಗಿರ್ಬೋದು, ಇದು ನಾಳೆ ನಮ್ಮನೆ ಕತೆ ಆಗಬಾರ್ದಲ್ಲ. ಖಂಡಿತವಾಗಿಯೂ ಇದೆಲ್ಲದಕ್ಕೂ ಒಂದು ಸೂಕ್ತ ಪರಿಹಾರವನ್ನ ನಾವು ಕಂಡ್ಕೊಳ್ಳೇಬೇಕಾಗುತ್ತೆ. ನೀವೇನಂತೀರಾ? ಇದುವರೆಗೆ ಮನೆ ಕಥೆ ಕಿರು ನಾಟಕ ಕೇಳಿದಿರಿ. ಭಾಗವಹಿಸಿದವರು ಸುಶೀಲಮ್ಮನಾಗಿ ವೀಣಾ ಹೊಳ್ಳ, ಕಮಲಮ್ಮನಾಗಿ ಗೀತಾ ಸಂಪತ್, ಸೀತಮ್ಮನ ಪಾತ್ರದಲ್ಲಿ ಸವಿತಾ ಗುರುಪ್ರಸಾದ್, ಜಯಮ್ಮಳಾಗಿ ಆರತಿ, ಇಂದ್ರಮ್ಮಳಾಗಿ ಸ್ವಾತಿ ಅರುಣ್, ಗಂಗಮ್ಮನ ಪಾತ್ರದಲ್ಲಿ ಚೈತ್ರಾ ಗುರುಪ್ರಸಾದ್, ಮೀನಕ್ಕನಾಗಿ ತನುಶ್ರೀ ಹಾಗೂ ವಿಮಲಮ್ಮನ ಪಾತ್ರದಲ್ಲಿ ಮಮತಾ ಶಾಸ್ತ್ರಿ. ರಚನೆ ಮತ್ತು ನಿರ್ಮಾಣ ಮಮತಾ ಶಾಸ್ತ್ರಿ. ನಿರ್ವಹಣೆ PM. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.